ರಾಗಿ ಉಂಡವನು ರೋಗವಿಲ್ಲದವನು. ಈ ಗಾದೆ ಅಂತೂ ನಾವೆಲ್ಲರೂ ಕೇಳಿದೀವಿ. ಬಟ್ ನಮ್ ತುಮಕೂರ್ ಹತ್ರ ಈ ದೇಹಕ್ಕೆ ತಂಪು ಕೊಡುವ ರಾಗಿಯ ಹೊತ್ತು ಶಾವ್ಗೆ ಊಟ ಸಿಗುತ್ತೆ ಅಂತ ನಿಮಗೆ ಗೊತ್ತಿತ್ತಾ? ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರೇಶ್ ಮಾತಾಡ್ತಿರೋದು. ಬಿಸಿ ಬಿಸಿ ರಾಗಿ ಹೊತ್ತು ಶಾವ್ಗೆ ಮೇಲೆ ಗಟ್ಟಿಯಾದ ಕಾಯಿ ಹಾಲು ಮತ್ತು ಅದ್ರ ಮೇಲೆ ಕಡಲೆ ಹಿಟ್ಟು ಹಾಕೊಂಡು ತಿನ್ನೋ ಮಜಾ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ತೋರಿಸ್ತಿರೋ ಪ್ಲೇಸಲ್ಲಿ ಹೊತ್ತು ಶಾವ್ಗೆ ಊಟನೇ ಫೇಮಸ್ಸು. ಆ್ಯಂಡ್ ಇದು ಪ್ರತಿದಿನ ಅವೈಲೇಬಲ್ ಇರಲ್ಲ, ಸೋಮವಾರ ಅಷ್ಟೇ ಸಿಗೋದು. ಟೇಸ್ಟ್ ಮೈಲ್ಡ್ ಸ್ವೀಟ್ ಆಗಿರುತ್ತೆ. ನಂಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಿ ಚಪಾತಿ ಊಟ, ಮುದ್ದೆ ಊಟ, ಅನ್ನ ಸಾರು ಕೂಡ ಸಿಗುತ್ತೆ. ಅಂಡ್ ಪ್ರತಿ ಶನಿವಾರ ಒಬ್ಬಟ್ಟು ಊಟ ಕೂಡ ಸಿಗುತ್ತೆ. ನಮ್ಮ ಆಂಟಿ ಜೊತೆ ಹೋದೆ ನಾನು, ಹೊಟ್ಟೆ ತುಂಬಾ ಊಟ ತಿಂದೆ, ಸಖತ್ ಇಷ್ಟ ಆಯ್ತು. ಅಂಡ್ ಫೈನಲಿ ಚಿಯರ್ಸ್ ಮಾಡ್ಕೊಂಡು ಮಸಾಲ ಮಜ್ಜಿಗೆ ಕುಡಿದ್ವಿ, ಒಂಥರ ತೃಪ್ತಿನೇ ಸಿಕ್ತು ಗುರು. ನಾನಿವತ್ತು ತೋರಿಸ್ತಿರೋ ಪ್ಲೇಸು ನಮ್ಮ ತುಮಕೂರು ಸಿಟಿಯಿಂದ 5 ಕಿಲೋಮೀಟರ್ ದೂರ ಭೀಮಸಂದ್ರದ ಹತ್ರ ಇದೆ. ಶ್ರೀ ಗಂಗಾಧರೇಶ್ವರ ಹೋಟೆಲ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡಿ, ನಾನು ನಿಮ್ಗೆ DM ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.